ಏನಾದರೂ ಗೊತ್ತಿದ್ರೆ ಸ್ವಲ್ಪ ಬ್ರೀಫಾಗಿ ಹೇಳಿ. ನೋಡಿ ಯಾಕೆ ತೊಂದರೆ ಇದ್ವಿ ಕೆಲಸ ಅದು ಕೂಡ ಕಾಣೋದು. ಹೇಳ್ರಿ. ಸೀನಿ ಗುರ್ತೆ ಸೀನಿ ಮನೆ ಕಾಯಿ ಮಾಡಬೇಕು ಅಂದ್ಬೇಕಾದ್ರೆ ಊರಿಗೆ ಹೋಗ್ಕೊಂಬೇಕಾದ್ರೆ ಮೈ ಭಾಳ ಹಾಕಿ ಮುಂಚೆ ಮನೆ ಬ್ಯಾಕು ಕಾಶ್ಮೀರಿಗೆ ಹಾಕಿದ. ಏನು ಹೇಳಿದೆ? ಕಾಶ್ಮೀರಿಗೆ ಕಸೂರಿಗೆ. ಹಾಂ ಕಾಟಿಗೆ ಎಲ್ಲ ಸೀನಿ ಬರಗಳು ಮಾಡ್ತಾರ ಭಾಳ ಅದು ಅವತ್ತೇ ಆಗಿದ್ದಾರೆ. ಓಹೋ, ಅವ್ರು ಕಟ್ಟಿದ್ದು ತಲೆ ಮೇಲೆ ಇತ್ತು. ಓಕೆ. ಒಂದು ಆಕೆ ಇವರೆಲ್ಲ ಮಾಳಿ ಮೇಲೆ ಇದ್ದರು, ಎಲ್ಲ ಮಾಳಿ ಮೇಲೆ ಇದ್ದರು. ಅವ್ರಿಗೆ ಮಾಳಿ ಮೇಲೆ ಇದ್ದಾಗ ಮಾಳಿ ಮೇಲೆ ಇದ್ದರು ಬಾಡಿಗೆ ಇಂಥ ಮಾಡಿ ಜಾಲಿ ಹಾಕಿದ. ಇದು ಇತ್ತು ಅಲ್ಲಿ ಸತ್ಯನಾರಾಯಣ ಪಾಠ ಇಟ್ಟು ಪೂಜೆ ಮಾಡ್ತಾರೆ. ಗುರುವಾರ ನಾವು ಊಟ ಕೊಡ್ತಾರೆ. ಅಂದರೆ ಅಮ್ಮ ಇವಳ ಅಮ್ಮ ಕೈ ತುತ್ತಾಗೋದೇನು ಹೇಳಿದ್ರಲ್ಲ. ಅದೇ ಇವರ ಅಮ್ಮ ಅದೇ ಸೀರೆ ಹೆಂಡತಿ ಹಾಕಿ ಆಕೊಬ್ಬ ಹಾಕಿ ಕೃಷ್ಣನಿಗೆ ಸುಬ್ಬ ಕೂಗುದು ಅವಳೇ. ನೀವು ದೊಡ್ಡ ಸುಬ್ಬ. ಹಾಂ ದೊಡ್ಡ ಸುಬ್ಬ ಕೂಗುದು. ಅಲ್ಲಿ ಅನ್ನ ಕಳೆದವಳೆ ದೊಡ್ಡದು ತಿರುಗುತ್ತ ಲೆಡ್ಡು ಕಳಿಸಿ ಹಾಕೊಳ್ತಾರೆ. ಇನ್ನೊಂದೇನೋ ಗ್ಯಾಪ್ಸ್ ಇದೆಯಾ? ಇನ್ನೊಂದೇನೋ ಗ್ಯಾಪ್ಸ್ ಇದೆ. ಅದಾಯಿತು, ಪಲ್ಲವರು ಪರಕೆ ಆಯಿತು. ಸಂಬಳ ಸರಿಯ ಹೆಚ್ಚು ಮಾಡಿದ್ರೆ ಆತ ಎಸ್ ಕೆ ಸುಬ್ರಹ್ಮಣ್ಯ ಅಂತ ಅದು ಇಂಜಿನಿಯರ್ ಎಸ್ ಕೆ ಸುಬ್ರಹ್ಮಣ್ಯ ಅಂತ ಅದು ಅಪ್ಪ ಹೇಳಿ ನಾವು ಮಂತ್ಲಿ ಪೆನ್ಷನ್ ಹೋಗಿ ನಾನು ಕರ್ಕೊಂಡು ಹೋಗೋದು. ಪೆನ್ಷನ್ ಬರ್ತಾ ಹೇಳಿ ಎಸ್ ಕೆ ಸುಬ್ರಹ್ಮಣ್ಯ ಆದ್ರೆ ಗಂಡ ಕೊಂಡ ಅಂತ ಅದು ಮಾತಾಡಿ ತೆಲುಗದು ಈಗ ಇದು ಮಾಡೋದು ಅಂದರೆ ನೀರೊಳಗೆ ನಾ ಅಪ್ಪ ಮೈಸೂರೇ ಅಲ್ಲ, ನಾನು ಬೆಡ್ ಹಿಡಿದು ಹೆಲ್ಪ್ ಮಾಡ್ತಾ ಇದ್ದೀನಿ ಬರೋ ಅದು ನೀನು ಹಾಯ್ಕೊಂಡು ಬಂದು ನಿನ್ನ ಮಗ ಇತ್ತು ಬಂದಿಲ್ಲ, ನಿನ್ನ ಮಗ ಇತ್ತು ನೀರು ಹಾಕಿದ್ದಾರೆ ಈಗ ಮೈಸೂರೇ ಮಗಳ ಇತ್ತು ನೀನು ನೀನು ಸಂಬಳ ಇತ್ತು ಮತ್ತು ಆತರ ಹೆಂಡತಿ ಹೇಳಿಲ್ಲ ಎಷ್ಟು ಮಾತಾಡಿ ರಂಡ ಕೂತ್ಕೊಂಡ ಮಾಡೋದು మాటలు బాగా పండకుండా చందం మాట్లాడు దేవుడి వచ్చినారు అది మర్చిపోండి అది ಮಾಡಿದ್ದು ಕಂಪನಿ ಗ್ಯಾರಂಟಿ ಹೆಂಗೆ ಅದು ವರ್ಕ್ ಮಾಡಿ ಅದೆಲ್ಲ ಮಾಡಿದ್ದಾರೆ. ಸರಿ ಸಿಗಪ್ಪ, ನಾವು ಹೋಗಿ ಬರ್ತೀವಿ. ಕೃಷ್ಣಮೂರ್ತಿಗೆ ನನ್ನೇನು ಭಾಳ ಇಷ್ಟ. ಅದು ಲೇಪಾಟಿ ಹೋದಾಗ ಕೃಷ್ಣಮೂರ್ತಿ ಎಲ್ಲ ಪೂಜೆ ಚಪಾತಿ ಮಾಡಿಕೊಂಡು ಹಾಗೆ ದಸರಾ ಇದು ಮೈಸೂರು ದಸರಾ ಕಟ್ಟಡಲ್ಲ ಜಮೀನು ಈ ಥರ ಮೈಸೂರು ಮಹಾರಾಜ ತಿರುಳು ಇದು ತಂದು ನೋಡಿದೆ. ಸ್ಟೇಷನ್ ಬಿಟ್ಬಿಟ್ರಲ್ಲ ಅವ್ರದ್ದು ಕೊಡಂಬಾಕ್ ನಮಗೆ ಮತ್ತಂಗೆ ಕೆಳಗೆ ಬಿಸಾಕ್ಬಿಟ್ನಲ್ಲ ಗುಂಡೆ ಒಳಗೆ. ಮತ್ತೆ ಏನು ನಾನು ಹೇಳ್ತಾ ಇದ್ದೀನಲ್ಲ, ನೀವು ಮದ್ರಾಸ್ ಕರ್ಕೊಂಡು ಹೋಗಿರೋದು ಹೇಳ್ರಿ, ಲೀಲಾನ ನಮ್ಮ ಮಕ್ಕಳು ಅದು ಹೇಳ್ರಿ. ನನ್ನ ಇಬ್ಬರು ಇದ್ದರು, ರಾಜ ಲೀಲಾಗ ಕೃಷ್ಣಮೂರ್ತಿ ಆಚೆ ಕಾವಲು ಮಂದಿ ಕರ್ಕೊಂಡು ಇಬ್ಬರನ್ನ ಲೇಪಾಟಿ ಅಲ್ಲ ಅಲ್ಲಿ
ಮೆಗಾಸೆ ಇದ್ದಾಗೆ ಹ್ಮ್. ಕರೆಯೋದು ಕಮ್ಮೂರು ಕರೆಯೋದು ಅದರಿಂದ ನಮ್ಮ ಭಾವ ಬಂದು ಏನಾಗಲಿ ಇದು ವಿಚಾರ ಮಾಡಿ ಮತ್ತೆ ಲೇಪಾಕ್ಷಿ ಬಂದ್ರಲ್ಲ ಸಾಕು ಸಾಕಿರಪ್ಪ ಹಾಕಿ ಇದು ಮಾಡಿ